ಇರಾನ್ ವರ್ಸಸ್ ಇಸ್ರೇಲ್ ಯುದ್ಧ ಫುಲ್ ಫ್ಲೆಡ್ಜ್ ಆಗಿದೆ. ಬಹಳ ವಿಕೋಪಕ್ಕೆ ಹೋಗ್ತಾ ಇದೆ. ಸಾವು ನೋವುಗಳು, ಆಸ್ತಿ ಪಾಸ್ತಿ ಹಾನಿ ಇವೆಲ್ಲವೂ ಕೂಡ ಎರಡೂ ಕಡೆ ಜಾಸ್ತಿ ಆಗ್ತಾ ಇದೆ. ಮಗದೊಂದು ಕಡೆ ಇರಾನ್ಗೆ ಕೆಲ ದೇಶಗಳು ಸಪೋರ್ಟ್ ಕೊಡ್ತಾ ಇದ್ರೆ ಇಸ್ರೇಲ್ಗೂ ಕೂಡ ಸಪೋರ್ಟ್ ಕೊಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಇದೆಲ್ಲದರ ನಡುವಾಗಿ ಮೂರನೇ ಮಹಾಯುದ್ಧ ನಡೆದೇ ಬಿಡುತ್ತಾ ಅನ್ನುವಂತಹ ಆತಂಕ ಕೂಡ ಇದೆ. ಓಕೆ, ಇಸ್ರೇಲ್ನಲ್ಲಿದ್ದ ಕನ್ನಡಿಗರು ಸದ್ಯ ವಾಪಸ್ ಆಗಿದ್ದಾರೆ. ಏನು ಹೇಳ್ತಾರೆ ಅವರು? ಸುರಕ್ಷಿತವಾಗಿ ಇಸ್ರೇಲ್ನಿಂದ ಕನ್ನಡಿಗರು ಬಂದಿದ್ದಾರೆ, ಯುದ್ಧವನ್ನ ಕಣ್ಣಾರೆ ಕಂಡಿದ್ದಾರೆ. ಇಸ್ರೇಲ್ ಪ್ರವಾಸಕ್ಕೆ ಸುಮಾರು 18 ಜನರ ಟೀಮ್ ಹೋಗಿತ್ತು, ಈಗ ವಾಪಸ್ ಆಗಿದ್ದಾರೆ. ಬಿಪ್ಯಾಕ್ ಸಂಸ್ಥೆ ಇಸ್ರೇಲ್ ಪ್ರವಾಸಕ್ಕೆ ಅಂತ ಅವ್ರನ್ನ ಇಂತಿಷ್ಟು ದಿನಗಳ ಕಾಲ ಅಂತ ಟೂರಿಗೆ ಕಳಿಸಿದ್ರು. ಇದರಲ್ಲಿ ಯಾರ್ಯಾರು ಅಂದ್ರೆ 3 ಪಕ್ಷದವರು ಇದ್ರು, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲರೂ ಇದ್ರು. ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಆಪ್ ಸದಸ್ಯರು ಕೂಡ ಇಸ್ರೇಲ್ ಟೂರ್ಗೆ ಹೋಗಿದ್ರು. ಇಸ್ರೇಲ್ಗೆ ಅಧ್ಯಯನಕ್ಕೆ ಅಂತ ಈ ಟೀಮ್ನ ಕಳಿಸಲಾಗಿತ್ತು. 1 ವಾರದ ಪ್ರವಾಸಕ್ಕೆ ಅಂತ ಹೋಗಿದ್ರು. ಅದೇ ಟೈಮ್ನಲ್ಲಿ ಇರಾನ್ನ ಮತ್ತು ಇಸ್ರೇಲ್ ಯುದ್ಧ ಆರಂಭ ಆಗುತ್ತೆ. ಇಸ್ರೇಲ್ ಆರಂಭದಲ್ಲಿ ಕಳೆದ ಶುಕ್ರವಾರ ಬೆಳಗ್ಗಿನ ಜಾವ ಅಟ್ಯಾಕ್ ಮಾಡುತ್ತೆ. ಅಲ್ಲಿನ ನ್ಯೂಕ್ಲಿಯರ್ ಪ್ಲಾಂಟ್ ಮೇಲೆ ಇರಾನ್ ಕೈ ಕಟ್ಕೊಂಡು ಸುಮ್ಕೂರುತ್ತೆ, ಅದು ಕೂಡ ತಿರುಗಿ ಅಟ್ಯಾಕ್ ಮಾಡುತ್ತೆ. ಬಟ್ ಇಲ್ಲಿಂದ ಪ್ರವಾಸಕ್ಕೆ ಅಂತ ಹೋದಂಥವ್ರು ಅಲ್ಲಿ ಸಿಗಾಕೋಬಿಟ್ಟಿರ್ತಾರೆ. ಗುಂಡಿನ ಸದ್ದು ಕೇಳಿ ಕನ್ನಡಿಗರು ಬೆಚ್ಚಿ ಬೀಳ್ತಾ ಇದ್ರು. ಕಾರಣ ಏನಪ್ಪಾ ಅಂದ್ರೆ, ಇವರು ಜಸ್ಟ್ ಅಲ್ಲಿಗೆ ಹೋಗಿರೋ ಟೂರ್ ಪರ್ಪಸ್ ಅಷ್ಟೇ ಅಲ್ವಾ. ಇಸ್ರೇಲಿಗೆ ಯುದ್ಧ ಹೊಸದಲ್ಲ. ಅಲ್ಲಿನ ಪ್ರತಿಯೊಬ್ಬ ಮಗುವಿಗೂ ಕೂಡ ಯುದ್ಧ ಅಂದ್ರೆ ಏನು ಅಂತ ಗೊತ್ತಿದೆ, ಆ ಸೌಂಡ್ ಏನು ಅಂದ್ರೆ ಅನ್ನುವಂಥದ್ದು ಗೊತ್ತಿರುತ್ತೆ, ಮಿಸೈಲ್ ಹೇಗೆ ಹಾರ್ ಬರುತ್ತೆ ಅನ್ನೋದು ಗೊತ್ತಿರುತ್ತೆ. ಬಟ್ ಅವರಿಗೆ ಒಂದು ಪ್ರವಾಸಕ್ಕೆ ಅಂತ ಹೋದವ್ರಿಗೆ ಆತಂಕ ಇದ್ದೇ ಇರುತ್ತಲ್ವಾ. ಯುದ್ಧ ಕೇಳ್ತಾ ಇದ್ವಿ, ಕಣ್ಣಾರೆ ಕಂಡಾಗ ಹೆಂಗಿರುತ್ತೆ ಹೇಳಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿದ್ದಾರೆ. ಸಾಧ್ಯ ಆದಷ್ಟು ಇದೀಗ ಅವ್ರನ್ನ ಮಾತನಾಡಿಸಿ ಹೇಗಿತ್ತು, ಆ ಕ್ಷಣಗಳು ಹೇಗಿತ್ತು ಅನ್ನೋದನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ. ಸೊ ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅಂದರೆ ಇಸ್ರೇಲ್ಗೆ ಹೋಗಿ ವಾಪಸ್ ಆದಂಥವರು ಕನ್ನಡಿಗರಿದ್ದಾರೆ. ಇದೀಗ ಮಟಿಲ್ಡಾ ಡಿಸೋಜಾ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ. ಅದೇ ರೀತಿಯಾಗಿ ಜಯಲಕ್ಷ್ಮಿ ಕಾರ್ತಿಕ್ ಕೂಡ ಇದ್ದಾರೆ. ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಉಳಿದಂತೆ ಇನ್ನೊಂದಿಬ್ರು ಜಾಯ್ನ್ ಆಗ್ತಾ ಇದ್ದಂತೆ ಅವ್ರನ್ನೂ ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಸೊ ಮೊದಲನೇದಾಗಿ ಹೇಳಿ, ಹೇಗಿತ್ತು ಮೇಡಮ್? ಹೇಗೆ ಅನಿಸ್ತಾ ಇದೆ ಸದ್ಯ? ಸೇಫ್ ಅನಿಸ್ತಾ ಇದೆಯಾ ಊರಿಗೆ ಬರ್ತಾ ಇದ್ದಂಗೆ? ಖಂಡಿತ. ನಾವು ಜೂನ್ 6ನೇ ತಾರೀಕಿಗೆ ಸುಮಾರು, ಅದು ಬೆಳಿಗ್ಗೆ ಬರುತ್ತೆ ಟೈಮಿಂಗ್ಸ್, ಬೆಂಗಳೂರಿಂದ ಬಿಪ್ಯಾಕ್ ಸಂಸ್ಥೆ ಮೂಲಕ ನಾವು 18 ಜನರು ಹೋಗಿದ್ವಿ. ಎಮಿರೇಟ್ಸ್ ಫ್ಲೈಟ್ ನಮ್ಗೆ ಇಲ್ಲಿಂದ ದುಬೈಗೆ ಹೋದ್ವಿ. ದುಬೈನಿಂದ ನಾವು ಡೈರೆಕ್ಟ್ ಇಸ್ರೇಲ್ಗೆ ನಮ್ಮ ಪ್ರಯಾಣ ಇತ್ತು. ಟೆಲ್ ಅವೀವ್ ಅಂತ ಹೇಳಿ, ಆ ಒಂದು ಅಲ್ಲಿಯ ರಾಜಧಾನಿ ಅಲ್ಲಿ. ಸೊ ಅಲ್ಲಿಗೆ ನಾವು 7ನೇ ತಾರೀಕಿಗೆ ಹೋಗಿ ಲ್ಯಾಂಡ್ ಆದ್ವಿ. ಅದು ಆಲ್ಮೋಸ್ಟ್ ಅವತ್ತು ಸ್ಯಾಟರ್ಡೇ ಇಸ್ರಾಯೇಲ್ನಲ್ಲಿ ಆ್ಯಕ್ಚುಲಿ ಇಸ್ರಾಯೇಲ್ ಜನರುಗಳು ಸ್ಯಾಟರ್ಡೇ ಒಂದು ಸ್ಯಾಬತ್ ದಿನ ಅಂತ ಆಚರಿಸ್ತಾರೆ ಎವ್ರಿ ವೀಕ್. ಅದು ಸ್ಯಾಬತ್ ಅಂತ ಹೇಳಿದ್ರೆ ನಮಗೆ ಕ್ರಿಶ್ಚಿಯನ್ಸ್, ನಮ್ಮ ಕಮ್ಯುನಿಟಿನಲ್ಲಿ ನಮಗೆ ಓಲ್ಡ್ ಟೆಸ್ಟಮೆಂಟ್ ಆ್ಯಂಡ್ ನ್ಯೂ ಟೆಸ್ಟಮೆಂಟ್ ಅಂತ 2 ಭಾಗ ಇದೆ. ಓಲ್ಡ್ ಟೆಸ್ಟಮೆಂಟಲ್ಲಿ ಅದೊಂದು ಪುಸ್ತಕ ಇದೆ, ಬೈಬಲ್ನಲ್ಲಿರುವ ಒಂದು ಪುಸ್ತಕ. ಅದರಲ್ಲಿ ನಮ್ಮ ಕ್ರಿಸ್ತ ಪೂರ್ವ ಅಂದರೆ ಆ ಸಮಯದಲ್ಲಿ ಇಸ್ರಾಯೇಲ್ ಜನರು ವಾರದಲ್ಲಿ ಎಲ್ಲ 6 ದಿನಗಳು ಕೆಲಸ ಮಾಡ್ತಾರೆ. ಆಲ್ಮೋಸ್ಟ್ 5 ದಿನಗಳಂತಲೇ ಹೇಳಬೇಕಾಗತ್ತೆ. ಶುಕ್ರವಾರ ಸಾಯಂಕಾಲ ಅವರು ಒಂದು 7 ಗಂಟೆಗೆ ಅವರೆಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ಟೋಟಲ್ ಆಗಿ ಏನು ಬೇಕು ಅಂದರೆ ಏನೂ ಕೆಲಸ ಮಾಡಲ್ಲ. 7 ಗಂಟೆ ನಂತರ ಅವ್ರು ಯಾವ ಕೆಲಸವನ್ನು ಮಾಡೋದಿಲ್ಲ. ಕಂಪ್ಲೀಟ್ ಮನೆಯಿಂದ ಅವರು ಒಂದು ಕುಟುಂಬ ಜೊತೆನಲ್ಲಿ ಸಮಯ ಕಳೆಯುವಂಥ ದಿನ ಅದು. ಫ್ರೈಡೆ 7 o'clock ಇಂದ ಸ್ಯಾಟರ್ಡೆ 7 o'clock. ಸೊ ಹಾಗಾಗಿ ಎಲ್ಲರೂ ಏನು ಅಂತ ಹೇಳಿದ್ರೆ ಸಾಯಂಕಾಲ ಎವ್ರಿ ವೀಕ್ ಅವರು ಅದು ಸ್ಯಾಟರ್ಡೇನ ಸ್ಯಾಬತ್ ಅಂತ ಕರೀತಾರೆ. ಸೊ ಆ ದಿನ ಅವರು ಏನು ಮಾಡ್ತಾರೆ, ಕುಟುಂಬವಾಗಿ ಫ್ರೈಡೆ ಸಾಯಂಕಾಲನೇ ಸೇರ್ತಾರೆ. ಕುಟುಂಬ ಸೇರಿ ರಾತ್ರಿ ಅವರು ಡಿನ್ನರ್ ಮಾಡ್ತಾರೆ. ಸ್ಯಾಟರ್ಡೆ ಬೆಳಿಗ್ಗೆಯಿಂದ ಕೂಡ ಸಂಜೆವರೆಗೂ ಅವ್ರಿಗೆ ಒಂಥರ ಕುಟುಂಬ ಜೊತೆನಲ್ಲೇ ಸಮಯ ಕಳೆಯೋದು. ಯಾವ ಕೆಲಸ ಕಾರ್ಯಗಳನ್ನ ಇಟ್ಕೊಳ್ಳೋದಿಲ್ಲ. ಈವನ್ ನಾವು ಹೋಟೆಲ್ಗೆ ಹೋಗಿದ್ದ ದಿನ ಲಿಫ್ಟ್ ಕೂಡ ಆನ್ ಆ್ಯಂಡ್ ಆಫ್ ಮಾಡ್ತಾರಲ್ಲ, ಆ ವ್ಯವಸ್ಥೆ ಕೂಡ ಇರಲ್ಲ ಅವ್ರಿಗೆ. ಸೊ 1-2 ಲಿಫ್ಟ್ ಮಾತ್ರ ವರ್ಕ್ ಆಗ್ತಿತ್ತು. ಸೊ ನಮ್ಗೆ ಅದನ್ನ ಹೇಳಿದ್ರು ಆನ್ ಮಾಡಿ ಹೋಗ್ಬೋದು ಅಂತ. ಸೊ ಹಾಗಾಗಿ ಸ್ಯಾಟರ್ಡೆ ದಿನ ಅವರ ದಿನ ಅಂತ ಹೇಳ್ಬೋದು. ಸೊ ಸ್ಯಾಟರ್ಡೆ ನಾವು ಬೆಳಗ್ಗೆನೆ ಲ್ಯಾಂಡ್ ಆದ್ವಿ. 11 ಗಂಟೆಗೆ ಸೇರ್ಕೊಂಡ್ವಿ. ಅಲ್ಲಿ ಮಧ್ಯಾಹ್ನ ನಮಗೆ ಊಟದ ವ್ಯವಸ್ಥೆ ಇತ್ತು. ಒಂದು ಒಳ್ಳೆ ಟೆಲ್ ಅವೀವ್ ಅಂತ ಹೇಳಿ ನಮಗೆ ಒಂದು ಸ್ಟಾರ್ ಹೋಟೆಲ್, ಅಲ್ಲಿ ನಮಗೆ ವ್ಯವಸ್ಥೆ ಮಾಡಿದ್ರು. ಸೊ ಅವತ್ತಿನ ದಿನ ಸಂಜೆವರೆಗೂ ನಮಗೆ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕಿತ್ತು. ಆಗ ಸಂಜೆಯಿಂದ ನಾವು ಅಲ್ಲೇ ಅಕ್ಕಪಕ್ಕದಲ್ಲಿ ಸ್ವಲ್ಪ ಓಡಾಡ್ಕೊಂಡಿದ್ವಿ. ಆಮೇಲೆ ನಮ್ಮ ಐಟಿನರಿ ಪ್ರಕಾರ ಸಂಡೇ ಮಾರ್ನಿಂಗ್ ಇಂದ ನಮಗೆ ನಮ್ಮ ಶೆಡ್ಯೂಲ್ ಏನು ಮಾಡಿದ್ರು ಅದಕ್ಕೆ ಒಂದು ಬಸ್ ವ್ಯವಸ್ಥೆ ಇತ್ತು.
ಒಳ್ಳೆ ಒಂದು ಬಸ್ ವ್ಯವಸ್ಥೆ ನಮ್ಗೆ ಇದ್ದಿದ್ದು. ಅಲ್ಲಿಂದ ಅಲ್ಲಿ ಲೋಕಲ್ ಅಲ್ಲಿ ಇರುವ ಒಬ್ಬ ಇಸ್ರಾಯೇಲಿ ಲೋಕಲ್ ಹುಡುಗ ನಮ್ಮ ಜೊತೆನಲ್ಲಿದ್ರು. ಮತ್ತೆ ನಾವ್ ಇಲ್ಲಿಂದ ಹೋಗುವಾಗ ನಮ್ಗೆ ಇಸ್ರಾಯೇಲ್ ಕೌನ್ಸಿಲೇಟ್ ಜನರಲ್ ಆರ್ಲಿ ಅಂತ ಹೇಳಿ ಆ ಮೇಡಮ್ ಅವರು ನಮ್ಮ ಜೊತೆ ಇಲ್ಲಿಂದಾನೇ ಪ್ರಯಾಣ ಮಾಡಿದ್ರು. ಅವ್ರ ಜೊತೆನಲ್ಲಿ ಇನ್ನೊಬ್ರು ಕೂಡ ಈ ಕೌನ್ಸಿಲೇಟ್ ನ ಹುಡುಗ ರವಿಕುಮಾರ್ ಅಂತ ಇದ್ರು, ರವಿ ಕಿರಣ್ ಅಂತ ಹೇಳಿ. ಸೊ ಅವರಿಬ್ರು ನಮ್ಮ ಜೊತೆಲಿ ಇಲ್ಲಿಂದ ನಮ್ಮ ಜೊತೆಲೆ ಪ್ರಯಾಣ ಮಾಡಿದ್ರು. ನಾವು ಸ್ಟೇ ಮಾಡಿರೋ ಹೋಟೆಲ್ ನಲ್ಲೇ ನಮ್ಮ ಜೊತೆನಲ್ಲಿ ಸ್ಟೇ ಮಾಡಿದ್ರು. ಎಷ್ಟು ದಿನಕ್ಕೆ ಯುದ್ಧ ಆರಂಭ ಆಗಿದೆ? ನಾವು ಹೊರಡ ದಿನ ಇನ್ನೇನೊಂದು ಹಾಫ್ ಡೇ ಇದ್ರೆ ನಾವು ಬಂದ್ಬಿಡ್ತಿದ್ವಿ. ಥರ್ಸ್ಡೇ ನಮ್ದೆಲ್ಲ ಮುಗೀತು. ಇನ್ನೇನು ಫ್ರೈಡೇ ಹೊರಡಬೇಕಾಯಿತು. ಫ್ರೈಡೇ ಅರ್ಲಿ ಮಾರ್ನಿಂಗ್ ಅದೇ ಇವ್ರದ್ದು ಅಲ್ಲಿ ನ್ಯೂಕ್ಲಿಯರ್ ಇದ್ರ ಮೇಲೆ ಅಟ್ಯಾಕ್ ಆಯ್ತಲ್ಲ, ಸೊ ವಾಪಸ್ ಅವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವ್ರಿಗೆ ಗೊತ್ತಿತ್ತು, ಇವ್ರು ಆದ್ಮೇಲೆ ಅದು ಹಾಗೆ ಆಗುತ್ತಲ್ಲ ಅಂತ. ಸೊ ಅಲರ್ಟ್ ಆದ್ರು, ಏರ್ ಸ್ಪೇಸ್ ಎಲ್ಲ ಕ್ಲೋಸ್ ಆಯ್ತು, ಇದು ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಯ್ತು. ಸೊ ನಾವು ಅಲ್ಲೇ ಸ್ಟ್ರಕ್ ಆಗಂತ ಪರಿಸ್ಥಿತಿ ಬಂತು. ಅಂತೂ ಅವತ್ತೇ ಒಂದು ಹಾಫ್ ಡೇ ಇದ್ದಿದ್ರೆ ನಾವು ಅಟ್ಲೀಸ್ಟ್ ದುಬೈ ಇತ್ತು ನಮ್ಗೆ, ಅಲ್ಲಿಂದ ದುಬೈ ಹೋಗ್ಬೇಕಾಗಿತ್ತು. ಹೌದೌದು, ಇಂಡಿಯಾ ಬರೋದಕ್ಕೆ. ಸೊ ಆ ಟೈಮಲ್ಲಿ ನಮ್ಗೆ ಅರ್ಲಿ ಮಾರ್ನಿಂಗ್ ಇದು ಗೊತ್ತಾಯ್ತು, ಈ ತರ ಎಲ್ಲ ಏರ್ಪೋರ್ಟ್ ಕ್ಲೋಸ್ ಆಗಿದೆ. ಈಗ ಎಷ್ಟು ಕಂಫರ್ಟಬಲ್ ಫೀಲ್ ಮಾಡ್ತಾ ಇದ್ವಿ ವಾಪಸ್ ಬಂದ್ಮೇಲೆ? ನಮ್ಗೆ ಏನು ಅಂತಂದ್ರೆ ಹೇಳ್ಬೇಕು ಅಂದ್ರೆ ಈ ಥರ್ಡ್ ವರ್ಲ್ಡ್ ವಾರ್ ಅಂತ ಇದೇನಾದ್ರೂ ಆಯ್ತು ಅಂದ್ರೆ ಅದ್ರಲ್ಲಿ ಬಂದೆ ಫಸ್ಟ್ ಸರ್ವೈವರ್ಸ್ ನಾವಾಗಿರ್ಬೋದು ಅನ್ನೋ ಮಟ್ಟಿಗೆ ಇದೆ. ಒಟ್ಟಿನಲ್ಲಿ ಅಂತೂ ಅಲ್ಲಿ ತುಂಬಾ ಸೇಫ್ಟಿ ಅಂತ ಎಲ್ಲ ನಮ್ಗೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಯಾಕೆಂದ್ರೆ ಅವರು ಒಳ್ಳೆ ಹೋಟ್ಲಲ್ಲಿ ನಮ್ಗೆ ರೂಮ್ ಬುಕ್ ಮಾಡಿದ್ರು, ಸೇಫ್ಟಿ ಪರ್ಪಸ್ ಆಗಲಿ, ಮತ್ತೆ ನಮ್ ಗೆಸ್ಟ್ ಆಗಿ ಕರ್ಕೊಂಡು ಹೋಗಿರೋದ್ರಿಂದ ಏನು ಒಂದು ಜೋಪಾನಾಗಿ ಮಾಡಬೇಕಾಗಿತ್ತು. ಮತ್ತೆ ಅಷ್ಟೇ ಆ ಮೇಡಮ್ ಇಸ್ರೇಲ್ ಕನ್ಸುಲೇಟ್ ಜನರಲ್ ಆರ್ಲಿ ಮೇಡಮ್ ಅವರಂತೂ ಏನು ಒಂದು ತಾಯಿ ತರ ನಮ್ಮನ್ನ ನೋಡ್ಕೊಳ್ತಾ ಇದ್ರು. ಏನು ಈ ತರ ನಿಮ್ಗೆ ಮೊಬೈಲ್ಗೆ ಫಸ್ಟೇ ಹೇಳಿದ್ರು, ಆದ್ರೆ ನಾವು ಹೋಗಿರೋ ದಿನ ಏನು ಇರ್ಲಿಲ್ಲ. ಆದ್ರೂ ಕೂಡ ನಮ್ ರೂಮ್ ಪಕ್ಕ ನೀವು ಟೆಲ್ ಅವೀವ್ ಅಲ್ಲಿ ಇದ್ರಿ ಅಂತ ಹೇಳಿದ್ರಿ, ಅಂದ್ರೆ ಅಲ್ಲಿನ ರಾಜಧಾನಿ. ಸೊ ನೀವೇನಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ರ ಯುದ್ಧದ ಎಕ್ಸ್ಪೀರಿಯನ್ಸ್? ಅಂದ್ರೆ ಮಿಸೈಲ್ ಹಾರ್ ಬರೋದು, ಆ ಸೌಂಡ್, ಸೈರನ್. ಹೌದು ಮೇಡಮ್, ಫಸ್ಟ್ ನಮಗೆ ಗೊತ್ತಾಗಿರ್ಲಿಲ್ಲ. ನಾವು ಹೋಗಿರೋ ದಿನ 5 days ಅಲ್ಲಿ ನಮ್ಗೆ ಏನು ಆಸ್ ಪರ್ ಇದು ಇತ್ತು, ಟೂರ್ ಶೆಡ್ಯೂಲ್ ಇತ್ತು. ಆಗ್ಲೂ ಕೂಡ ಹೇಳಿದ್ರು ನಮ್ಗೆ, ನಮ್ ರೂಮ್ ಪಕ್ಕ ಇರೋ ಲಿಫ್ಟ್ ಇರುತ್ತಲ್ಲ, ಅಲ್ಲಿ ಒಂದು ಶೆಲ್ಟರ್ ಇರುತ್ತೆ ಯಾವಾಗ್ಲೂ. ನೀವು ಏನಾದ್ರೂ ಸೈರಿನ್ ಬಂತು ಅಂತಂದ್ರೆ ಇದ್ರಲ್ಲಿ ಬಂದ್ಬಿಡಿ ಅಂತ ಹೇಳಿದ್ರು. ಇದೇನಕ್ಕೆ ಹಿಂಗೆ ಹೇಳ್ತಿದ್ದಾರೆ ಗೊತ್ತಾಗ್ಲಿಲ್ಲ. ಅವಾಗ ಏನು ಈ ತರ ಇರ್ಲಿಲ್ಲ. ಇದ್ರು ಕೂಡ ಫಸ್ಟೇ ನಮ್ಗೆ ಹೇಳಿದ್ರು. ನಾವು ಡೇ 1 ಏನು ಹೋಗ್ರು ಆ ರೂಮಲ್ಲಿ ಸ್ಟೇ ಮಾಡಿದ್ವಲ್ಲ, ಅವತ್ತು ಕೂಡ ಏನಾದ್ರೂ ಸೈರಿನ್ ಸೌಂಡು ಏನಾದ್ರೂ ನಿಮ್ಗೆ ರೂಮಲ್ಲಿ ಕೇಳಿಸಿದ್ರೆ ಇಲ್ಲಿ ಒಂದು ಲಿಫ್ಟ್ ತರ ಶೆಲ್ಟರ್ ಇರುತ್ತಲ್ಲ, ಸೊ ಸ್ಟೆಪ್ಸ್ ಅಲ್ಲಿ ಹೋಗಂತದ್ದು, ಇಲ್ಲಿಗೆ ಬಂದ್ಬಿಡಿ ಅಂತ. ಬಂಕರ್ ಅಂತೀವಿ, ಅದು ಫುಲ್ ಕೆಳಗೆ ಹೋದ್ರೆ ಬಂಕರ್ ಇರೋದು ನಮ್ಮ ಅಂಡರ್ ಗ್ರೌಂಡ್ ಗೆ ಹೋಗ್ಬೇಕು. ಈ ಸ್ಟೆಪ್ಸ್ ಅಲ್ಲೇ ಶೆಲ್ಟರ್ ಅಂತಾನೆ ಅವರು. ಸ್ಟೆಪ್ಸ್ ಇಂದ ಹೋದ್ರೆ ಫುಲ್ ಕೆಳಗಡೆ ಬಂಕರ್ ಇರುತ್ತೆ. ಲಿಫ್ಟ್ ಅಲ್ಲೂ ಹೋಗ್ಬೋದು. ಮತ್ತೆ ಎಮರ್ಜೆನ್ಸಿ ಸೈರನ್ ಹೊಡೆದ ತಕ್ಷಣ ಲಿಫ್ಟ್ ಆನ್ ಮಾಡಕ್ ಆಗಲ್ಲ ಅಂದ್ರೆ ಅದರಲ್ಲಿಂದ ನಾವು ಹೋಗ್ಬೋದು. ಸೊ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ ಏನಕ್ಕೆ ಸೈರನ್ ಹೊಡೆಯುತ್ತೆ ಅಂತ. ಸರಿ, ಏನೋ ಎಮರ್ಜೆನ್ಸಿ ಇಲ್ಲಿ ಏನಾದ್ರೂ ಎಲೆಕ್ಟ್ರಿಕ್ ಇದು ಅದು ಇದು ಆಗ್ಬೋದು ಏನೋ, ಆವಾಗ ಸೈರನ್ ಹೊಡೆದ್ರೆ ಇದ್ರಲ್ಲಿ ಹೋಗ್ಬೇಕು ಅನ್ಕೊಂಡ್ವಿ. ಆಮೇಲೆ ಲಾಸ್ಟ್ ದಿನನೇ ಈ ತರ ಸೈರಿನ್ ಹೊಡೆಯೋದು ಅದೆಲ್ಲ ಗೊತ್ತಾಯ್ತು. ಅಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ, ಮೊಬೈಲ್ಗೆ ವೈಬ್ರೇಷನ್ ಬರುತ್ತೆ. ಸೊ ಅದೇ ಹೇಳಿದ್ನಲ್ಲ, ಹೋಮ್ ಫ್ರಂಟ್ ಅಂತ ಒಂದು ಕಮೆಂಟ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿಂದ ಸೈರಿನ್ ಬರುತ್ತೆ ಮೇಡಮ್. ಆ ಸೈರಿನ್ ಬಂದಾಗ ನಾವು, ಅಂದ್ರೆ ನೀವು ಹೋಗಿದ್ದು ಕಂಪ್ಲೀಟ್ ಆಗಿ ಟೆಲ್ ಅವೀವ್ ನಲ್ಲೇ ಇದ್ರ ಅಥವಾ ಸುತ್ತಮುತ್ತ ಓಡಾಡಿದ್ರ? ಕೆಲಸ ಇತ್ತ ನಿಮ್ಗೆ? ಹೌದು, ಗಾಜಾ ಎಲ್ಲ ಹೋಗಿದ್ವಿ, ಎಲ್ಲ ತೋರ್ಸಿದ್ರು ಅಲ್ಲಿ. ನಮ್ಮ ಐಟಿನರಿ ಪ್ರಕಾರ ಸಂಡೆಯಿಂದ ನಾವು ಮೊದಲು ಟೆಕ್ನಾಲಜಿ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಅದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿದ್ರು. ಮೇ ಬಿ ಅಲ್ಲಿದು ಮಿನಿಸ್ಟ್ರಿ ಅಲ್ಲಿಗೆ ಹೋಗಿದ್ವಿ. ಅಲ್ಲಿದು ಮೇನ್ ಆಫೀಸರ್ಸ್ ನ ಮೀಟ್ ಮಾಡಿದ್ವಿ. ನಂತರ ನಮ್ಗೆ ಅದೇ ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ಮತ್ತೆ ಬೇರೆ ಆಪಲ್ ಸೀಡ್ಸ್ ಅಂತ ಒಂದು ಫೌಂಡೇಶನ್ ಇತ್ತು, ಅಗ್ರಿಕಲ್ಚರ್ ಬಗ್ಗೆ. ಇನ್ನೊಂದು ನಮ್ಗೆ ಬೇರೆ ಅಂದ್ರೆ ಒಂದು ಲೈಕ್ ಪ್ರವಾಸದ ಪರ್ಪಸ್ ಹೋಗಿದ್ರಿ, ಸ್ಟಡಿ ಅಲ್ಲಿಂದ ಸ್ಟಾರ್ಟ್ಅಪ್ಸ್ ಏನಿದೆ, ಆಮೇಲೆ ಅಲ್ಲಿ ಸ್ಕೂಲ್ಸ್ ಅಲ್ಲಿ ಈ ಸಿಂಗಲ್ ಪೇರೆಂಟ್ಸ್ ಮಕ್ಳು ಇರ್ತಾರೆ, ಅವ್ರಿಗೆ ಯಾವ ತರ ಅವರು ಎಜುಕೇಶನ್ ಕೊಡ್ತಿದ್ದಾರೆ, ಆತರ ತುಂಬಾ ಚೆನ್ನಾಗಿದೆ. ಇಲ್ಲೇನ್ ಮಾಡ್ಬೋದು ಅಂದ್ರೆ ನಾವು ಟೆಕ್ನಾಲಜಿ ಏನಾದ್ರೂ ನಾವು ಇಂಪ್ಲಿಮೆಂಟ್ ಮಾಡೋದು. ಆಮೇಲೆ ಬಂದಿರುವ ಸ್ಟಾರ್ಟ್ಅಪ್ಸ್ ಕೂಡ ನಾವು ಹೋಗಿದ್ವಿ. ಸೊ ಅದನ್ನ ಬಂದು ಇಂಪ್ಲಿಮೆಂಟ್ ಮಾಡ್ಬೋದು. ನಮ್ಮ BBMP ಅವ್ರ ಜೊತೆನಲ್ಲಿ, ಸರ್ಕಾರದ ಜೊತೆನಲ್ಲಿ ನಮ್ಮ DCM ಇದ್ದಾರೆ.
CM ಅವರಿದ್ದಾರೆ, ಅವರ ಜೊತೆನಲ್ಲಿ ಕೂತು ಅಲ್ಲಿ ನಾವು ನೋಡಿರುವಂತ ಕಲ್ತಿರುವಂತದನ್ನ ಬಂದು ನಾವು ಇಂಪ್ಲಿಮೆಂಟ್ ಮಾಡಬಹುದು ಇಲ್ಲಿ ಅನ್ನೋ ಒಂದು ಉದ್ದೇಶ. ಓಕೆ. ಸೊ ಅದು ಖಂಡಿತವಾಗ್ಲೂ ನಾವು ಅದನ್ನ ನಮ್ಗೆ ಫಸ್ಟ್ ಪ್ರಯಾರಿಟಿ. ಮೇ ಬಿ ಅದನ್ನ ಮುಗಿಸ್ಕೊಂಡ್ವಿ ಕರೆಕ್ಟ್ ಆಗಿ. ಮೇ ಬಿ ಇನ್ನೊಂದು ನಮ್ಗೆ ಇದ್ದದ್ದು ಅನುಭವ ಏನು ಅಂತಂದ್ರೆ ಅದೊಂದು ನಮ್ಗೆ ಇದ್ರಲ್ಲಿ ತೀರಾ ಯಾವ್ದು ಎಕ್ಸ್ಪೀರಿಯನ್ಸ್ ಇದೆಲ್ಲ ನಮ್ಗೆ ಯಾವ್ದಾದ್ರು ಒಂದು ಅಲ್ಲಿಂದ ನಾವು ಕಲ್ತಿರೋದ್ರಲ್ಲಿ ಒಂದು ಪ್ರಾಜೆಕ್ಟ್ ತಗೊಂಡ್ಬಂದು ಖಂಡಿತ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಇತ್ತು. ಓಕೆ ಓಕೆ.